रविवार 26 अक्टूबर को बीदर के हलतकेरी के निवासी नागशेट्टी भूरे ने बीदर वार्ड नंबर 32 के काउंसलर मोहम्मद नवाज खान को दीपावली के पर्व पर पूजा पर आमंत्रित किया गया। इस अवसर पर मोहम्मद नवाज खान इस पूजा कार्यक्रम में पहुंचे। उनके साथ एक्टर मोहम्मद अयान खान, काउंसलर धनराज हंगरगी, शिवकुमार शाहपुरे, इमरान के अलावा अन्य लोग उपस्थित रहे। नागशेट्टी भूरे ने उनका स्वागत किया और सभी का सम्मान किया। इस अवसर पर काउंसलर मोहम्मद नवाज खान ने नागशेट्टी भूरे को दीपावली की बधाई और शुभकामनाएं दी। इस अवसर पर काउंसलर मोहम्मद नवाज खान, धनराज हंगरगी, नागशेट्टी भूरे ने केपी न्यूज से बात की। केपी न्यूज के कैमरामैन महेश टिकी का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। नमस्ते, आदाब। आज इस दीपावली पूजा पे जो हमारे नागभूषण भाई बहुत मोहब्बत से सबको बुलाते हैं और इसी सिद्धा से जो है सो हमारे वाइस चेयरमैन हमारे धनराज भाई, हमारे माता का नाम है लक्ष्मी भाई के जो बेटे हैं धनराज भाई, इन्हों भी बहुत मोहब्बती इंसान है। इन सबको मैं भगवान से और अल्लाह ताला से दुआ करता हूँ कि भाई इसी तरह से मोहब्बत, प्यार और धन भी बोलो आपको जो ऐसे आगे बढ़ेंगे और खूब कमाए बोल के हमारी तरफ से दुआ है। और आए सो पूरे मेहमान अयान खान, हमारे अब्दुल्ला है, हमारे इमरान है और हमारे पूरे आए सो पूरे मेहमानों को सबको मैं शुक्रिया अदा करता हूँ हमारे नागभूषण भाई की तरफ से। और आगे जाके न और अच्छा तरक्की करेंगे बोल के मेरी आशा है। जय हिंद, जय कर्नाटक। ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಇವತ್ತ ನಮ್ಮ ಸಹೋದರರಾದ ನಾಗಶೆಟ್ಟಿ ಅವರ ಇದರಲ್ಲಿ ಒಂದು ಪೂಜೆ ಇದೆ ಗೊತ್ತು। ಈ ಪೂಜೆಗೆ ಮೇನ್ ಗೆಸ್ಟ್ ಆಗಿ ಬಂದಿದ್ದ ನಮ್ಮ ನವಾಜ್ ಖಾನ್ ಸಾಹೇಬರು ಬಂದಿದ್ದಾರೆ, ಹಾಗೆ ಇಮ್ರಾನ್ ಸರ್ ಇದ್ದಾರೆ, ಅವ್ರದ್ದೆಲ್ಲ ಟೀಮ್ ಇದೆ ಪೂರಲ್ಲಿ ಆಲ್ರೆಡಿ ಎಲ್ಲ ನಮ್ದೆಲ್ಲ ಗೆಳೆಯರು ಬಂದು ಹೋಗಿದ್ದಾರೆ। ಫಸ್ಟು ಜಸ್ಟ್ ಇವಾಗ ಬರ್ಲಿಕ್ಕೆ ಲೇಟ್ ಆಗಿದೆ, ನೀವಾಗ ಬಂದಿದ್ದಾನು। ಹಾಗಾಗಿ ಎಲ್ಲರಿಗೆ ಕತ್ತಲಾದ ಬಿಟ್ಟು ಬೆಳಕಾಗಿ ಬರಲಕ್ಕೆ ಒಂದು ಹಬ್ಬ ಇದು। ಹಾಗಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ನಮ್ಮ ಬೀದರ್ ಜಿಲ್ಲೆತೆ ಎಲ್ಲರಿಗೂ ನಮ್ಮ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ಕೊತಾ ಹಿಂಗೆ ನಮ್ಮ ನಾಗಶೆಟ್ಟಿ ಅವ್ರದ್ದು ಹಿಂಗೆ ಬೆಳೀಲಿ, ಮುಂದೆ ಹಿಂಗೆ ನಡೀತಾ ಇರಲಿ ಅಂತ ಹೇಳಿ ನಂದೆರಡು ಮಾತ್ರ ಮುಗಿಸ್ತಾನೆ ಅವರು ಹೇಳಿ। ನಾನು ಈ ಓಣಿಯ ಆದ ನಾಗಶೆಟ್ಟಿ ಅಂತ ನಮ್ಮ ಫಸ್ಟ್ ಕೌನ್ಸಿಲರ್ ನಮ್ಮ ಧನರಾಜ್ ಹಂಗರ್ಗಿ ಅವರು ನಮ್ಮ ಏರಿಯಾಲಿಂದ, ಆಮೇಲೆ ಅವರಿಗೊಂದು ಬಧಾಯಿ ಹೇಳ್ತೀನಿ ಬಂದಿದ್ದಕ್ಕೆ। ಆಮೇಲೆ ನಮ್ಮ ನವಾಜ್ ಭಾಯ್ ಅವರು ಸೆಕೆಂಡ್ ಕೌನ್ಸಿಲರ್, ಇವರು ಯಾವಾಗಲೂ ನಾವು ಯಾವುದೇ ಪೂಜೆ ಕೇಳಿ ಯಾವುದೇ ಕಾರ್ಯಕ್ರಮ ಕೇಳಿ ಒಂದು ದಿವಸನೂ ತಪ್ಪಲ್ಲ, ಎಲ್ಲರಿಗೊಂದು ಸಂಘಟ ತೊಗೊಂಡು ಹೋಗೋಂಗೆ ಒಂದು ಶಕ್ತಿ ಕೊಡ್ತಾರೆ। ಯಾವುದೇ ಏನೇ ಪರಿಹಾರ ಇರಲಿ, ಏನೇ ಕೆಲಸ ಇರಲಿ, ಯಾವುದೂ ಕೆಲಸಕ್ಕೂ ಇವತ್ತಿಗೂ ಇಲ್ಲ ಅಂದಿಲ್ಲ। ಅದಕ್ಕೆ ಇಂಥ ಕೌನ್ಸಿಲರು ನಮ್ಗೆ ಭಾಳಷ್ಟು ಎಲ್ಲರೂ ಕೇಳ್ಕೊತಾರೆ। ಮತ್ತು ಅದೇ ಥರ ನಮ್ಮದು ಇಮ್ರಾನ್ ಇದ್ದಾನೆ, ಮತ್ತೆಲ್ಲ ನಮ್ಮ ದೋಸ್ತರು ಇದ್ದಾರೆ, ಎಲ್ಲ ನಮ್ಮ ಮುಜಾಮಿಲ್ ಇದ್ದಾರೆ, ಆಮೇಲೆ ನಮ್ಮ ನವಾಜ್ ಭಾಯ್ ಸಂಘಟ, ನಮ್ಮ ಧನರಾಜ್ ಸಂಘಟ, ನಮ್ಮ ಇಮ್ರಾನ್ ಸಂಘಟ ಭಾಳಷ್ಟು ಜನರು ಬಂದಾರ। ಅವರಿಗೆಲ್ಲರಿಗೆ ನಾವು ಭಾಳ ಧನ್ಯವಾದ ಹೇಳಿ ದೀಪಾವಳಿದು ಹಬ್ಬ ಇದೇ ಥರ 6 ವರ್ಷ ಎಲ್ಲರಿಗೆ ಒಂದು ಖುಷಿ ಸಿಗಲಿ, ಖುಷಿಯಿಂದ ಇಂಥವರೆಲ್ಲ ಬಂದು ಒಂದು ಆಶೀರ್ವಾದ ಮಾಡಿ, ಆ ಆಶೀರ್ವಾದದಿಂದ ನಾವೆಲ್ಲರೂ ಬೆಳೀಲಿ ಅಂಥೇಳಿ ಒಂದು ಧನ್ಯವಾದವನ್ನು ಹೇಳ್ತೀನಿ।